ನಾನು ಮಹಾದೇವಪ್ಪ ಹೊಟ್ಟಿನ್ ಅಂತ ಗದಗ ಜಿಲ್ಲೆಯ ಮುಂಡ್ರಿಗಿ ಪಟ್ಟಣದಿಂದ ಬಂದಿದ್ದೇನೆ. ನನ್ನ ಶ್ರೀಮತಿ ಶೋಭಾ ಒಂದಿಗೆ ನಾನು ಸಿರ್ಸಿಯ ಚಿಪಗಿ ನಿಸರ್ಗ ಚಿಕಿತ್ಸಾಲಯಕ್ಕೆ ನಾನು ಪ್ರಥಮ ಬಾರಿಗೆ ಬರ್ತಾ ಇದ್ದೇನೆ. 24ನೇ ತಾರೀಕಿನಂದು ನಾನು ಈ ಆಸ್ಪತ್ರೆಗೆ ಅಡ್ಮಿಟ್ ಆದೆ. ಶೋಲ್ಡರ್ ನೋವಿನಿಂದ ನಾನು ಬಳಲ್ತಾ ಇದ್ದೆ. ಸಾಮಾನ್ಯವಾಗಿ ನನಗೆ ಇರುವಂತಹ ಕಾಯಿಲೆ ಸಕ್ಕರೆ ಕಾಯಿಲೆ ಮತ್ತು ರಕ್ತದ ಒತ್ತಡದಿಂದ ನಾನು ಬಳಲ್ತಾ ಇದ್ದೆ. ಇತ್ತೀಚೆಗೆ ನನಗೆ ಬಹುದಿನಗಳಿಂದ ಇಂತಹ ಒಂದು ನಿಸರ್ಗ ಚಿಕಿತ್ಸೆ ತಗೋಬೇಕು ಅನ್ನುವಂಥ ಒಂದು ಬಹಳಷ್ಟು ಜನರಿಂದ ಬೇರೆ ಬೇರೆ ಮೂಲಗಳಿಂದ ನಾನು ಕೇಳಿ ತಿಳ್ಕೊಂಡು ಹೋಗ್ಬೇಕು ಅಂತ ಇದ್ದೆ. ಆಗಿರ್ಲಿಲ್ಲ. ನನ್ನ ಸುದೈವ ನನಗಿಂತ ಒಂದು ಅವಕಾಶ ನನಗೆ ಸಿಕ್ತು. ಇಲ್ಲಿ ಬಂದು ನಾನು ಜಾಯ್ನ್ ಆದೆ. ಈ ಆಸ್ಪತ್ರೆ ಹೀಗಿದೆ ಅಂದ್ರೆ ನಾವು ಊಹಿಸ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ, ನಾವು ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಇಲ್ಲ. ಅಷ್ಟು ವಿಶೇಷವಾದ ರೀತಿಯಲ್ಲಿ ನಮ್ಮ ಭಾರತೀಯ ಒಂದು ವೈದ್ಯ ಪದ್ಧತಿಯನ್ನು ಅನುಸರಿಸಿ ಇಲ್ಲಿ ಚಿಕಿತ್ಸೆಯನ್ನು ನೀಡಲಾಗುತ್ತೆ. ಬೆಳಗ್ಗೆ 5:30ರಿಂದ ಪ್ರಾರಂಭವಾಗುವಂತ ಚಟುವಟಿಕೆ 5:30ಕ್ಕೆ ಪ್ರಾರಂಭ ಆಗುತ್ತೆ. ಸಾಯಂಕಾಲ ಸುಮಾರು 6 ಗಂಟೆವರೆಗೂ ಕೂಡ ನಮ್ಮ ಚಿಕಿತ್ಸೆ ನಿರಂತರವಾಗಿ ಇಲ್ಲಿ ನಡೆಯುತ್ತೆ. ಅನೇಕ ವಿಭಾಗಗಳನ್ನ ಇದು ಹೊಂದಿದೆ ಈ ಆಸ್ಪತ್ರೆ. ಬಹುಶಃ ಫಿಸಿಯೋಥೆರಪಿ ಅನ್ನುವಂಥ ವಿಭಾಗ ಇದೆ ಇಲ್ಲಿ. ಬರೀ ಒಂದು ಮಸಾಜ್ ತಗೊಂಡ್ಬಿಟ್ರೆ ಬಹುಶಃ ಅನೇಕ ನಮ್ಮ ಅನೇಕ ರೋಗಗಳಿಗೆ ಪರಿಹಾರ ಈ ಮಸಾಜ್ನಲ್ಲೇ ಇದೆ ಏನೋ ಅಂತ ಹೇಳಿ ನನಗೆ ಅನ್ಸುತ್ತೆ. ಅದೇ ರೀತಿಯಾಗಿ ಇಲ್ಲಿ ಬಹುಶಃ ಬಹಳಷ್ಟು ಚಿಕಿತ್ಸೆಗಳು ಅಲ್ಲಿ ಬೆಳಗ್ಗೆನೆ ನಮಗೆ ಎನಿಮಾ ಕೊಡ್ತಾರೆ. ಮೂಗು ಗಂಟಲು ಸ್ವಚ್ಛ ಮಾಡೋದ್ರ ಜೊತೆಗೆ ನಮ್ಮ ಆರೋಗ್ಯ ಸುಧಾರಣೆಗೆ ಬೇಕಾಗತಕ್ಕಂಥ ಎಲ್ಲ ಕ್ರಮವನ್ನು ಅನುಸರಿಸಿ ಇಲ್ಲಿ ವೈದ್ಯರು, ವಿಶೇಷವಾಗಿ ಪರಿಣಿತ ವೈದ್ಯರದಾರೆ, ಜಿತೇಶ್ ಸರ್ ಅವರು ಮತ್ತು ಇನ್ನು ಅನೇಕ ಇಲ್ಲಿ ಸಿಬ್ಬಂದಿ. ನಾನು ಸಿಬ್ಬಂದಿ ವರ್ಗದವ್ರ ಬಗ್ಗೆ ಹೇಳೋದಾದ್ರೆ, ಇಲ್ಲಿ ಬಂದ ತಕ್ಷಣನೇ ಅವರು ರೋಗಿಗಳನ್ನ ನೋಡ್ಕೊಳ್ಳುವಂತ ರೀತಿ, ನಮ್ಗೆ ಏನಾಗಿದೆ ಅನ್ನೋ ಕಾಯಿಲೆಯನ್ನು ತಿಳ್ಕೊಂಡು, ನಮ್ಮ ಕಾಯಿಲೆ ತಿಳ್ಕೊಂಡು ಬಹಳಷ್ಟು ಬೇರೆ ಪದ್ಧತಿಯಿಂದ, ವೈದ್ಯಕೀಯ ಪದ್ಧತಿಯಿಂದ ನಿವಾರಣೆ ಆಗದಂತಹ ರೀತಿ ಇದ್ರೂ ಕೂಡ ಅದನ್ನು ಪರಿಹರಿಸುವಂತಹ ಒಂದು ವಿಶೇಷ ಪ್ರಯತ್ನವನ್ನ ಇಲ್ಲಿ ಮಾಡಲಾಗುತ್ತೆ. ಸಾಮಾನ್ಯವಾಗಿ ನಾನು BP ಟ್ಯಾಬ್ಲೆಟ್ ತಗೊಳ್ತೀನಿ, ಆದರೆ ಶುಗರ್ ಟ್ಯಾಬ್ಲೆಟ್ ಅನ್ನು ಬಿಟ್ಟು ಕೂಡ ನಾನು ನೋಡಿದೆ. ಬಂದು 8 ದಿನ ಆಯಿತು, ಶುಗರ್ ಟ್ಯಾಬ್ಲೆಟ್ ತಗೊಂಡಿಲ್ಲ. ಆದ್ರೂ ಶುಗರ್ ಲೆವೆಲ್ ಬಹಳ ನಾರ್ಮಲ್ ಆಗಿದೆ ಇಲ್ಲಿ. ಇದರಿಂದ ಬಹಳ ಉತ್ತಮವಾಗಿರ್ತಕ್ಕಂಥದ್ದು. ಆಮೇಲೆ ಒಳ್ಳೆ ವೈದ್ಯರಿದ್ದಾರೆ. ಜೊತೆಗೆ ಇಲ್ಲಿನ ಸಿಬ್ಬಂದಿ ವರ್ಗದವ್ರನ್ನ ಬಗ್ಗೆ ನಾನು 2 ಮಾತು ಹೇಳಲೇಬೇಕು. ಪುಟ್ ಯುವರ್ ಹಾರ್ಟ್ ಅಂಡ್ ಸೋಲ್ ಇವನ್ ಟು ದಿ ಸ್ಮಾಲೆಸ್ಟ್ ಆಕ್ಟ್ಸ್, ದಟ್ ಈಸ್ ದಿ ಸೀಕ್ರೆಟ್ ಆಫ್ ಸಕ್ಸಸ್ ಅಂತ ಹೇಳ್ತಾರೆ. ಪುಟ್ ಯುವರ್ ಹಾರ್ಟ್ ಅಂಡ್ ಸೋಲ್ ಈವನ್ ಟು ದಿ ಸ್ಮಾಲೆಸ್ಟ್ ಆಕ್ಟ್ಸ್, ದಟ್ ಈಸ್ ದಿ ಸೀಕ್ರೆಟ್ ಆಫ್ ಸಕ್ಸಸ್ ಅಂತ. ಎಂತ ಸಣ್ಣ ಕೆಲಸ ಇದ್ರೂ ಕೂಡ ಅಷ್ಟು ಆತ್ಮಶುದ್ಧಿಯಿಂದ ಅವರು ಇದನ್ನ ಮಾಡ್ತಾರೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬರು ಕೂಡ ಬಹಳ ಉತ್ತಮವಾಗಿ ಇಲ್ಲಿ ಸೇವೆ ಸಲ್ಲಿಸುವಂತಹ ಸಿಬ್ಬಂದಿ ವರ್ಗವನ್ನ ಈ ಆಸ್ಪತ್ರೆ ಹೊಂದಿವೆ. ಖಂಡಿತವಾಗಿಯೂ ಕೂಡ ನಮ್ಗೆ ಇಲ್ಲಿ ಬರೋದ್ರಿಂದ ನಮ್ಮ ಅನೇಕ ರೋಗಗಳಿಗೆ ಪರಿಹಾರ ಸಿಗೋದಲ್ಲದೆ ಮಾನಸಿಕ ನೆಮ್ಮದಿನೂ ಕೂಡ ಖಂಡಿತವಾಗಿನೂ ಇಲ್ಲಿ ಸಿಗೋದ್ರಲ್ಲಿ ಯಾವ ಸಂಶಯನೇ ಇಲ್ಲ. ಒಟ್ಟಾರೆ ಹೇಳ್ಬೇಕಂದ್ರೆ ನಮ್ಮ ಆಹಾರ ಪದ್ಧತಿ ಒಳಗೆ ಬದಲಾವಣೆಯನ್ನ ನಾವು ಮಾಡ್ಕೊಳ್ತೀವಿ. ನಮ್ಗೆ ಗೊತ್ತಿರ್ಲಾರ್ದಂಗೆ ಆಹಾರ ಪದ್ಧತಿ ಒಳಗೆ ಬದಲಾವಣೆ ಒಂದು. ಈ ಆಸ್ಪತ್ರೆಯ ಅನುಕೂಲತೆ ಅಂದ್ರೆ, ಒಬೇಸಿಟಿ ಪ್ರಾಬ್ಲಮ್ ಇರ್ತಕ್ಕಂಥವ್ರು ಇಲ್ಲಿ ಬಂದು ಸುಮಾರು 10 ದಿವಸದೊಳಗೆ 4-5 kg ಹಿಡಿದು ಅವರು ತಮ್ಮ ತೂಕವನ್ನ ಕಡಿಮೆ ಮಾಡಿಕೊಳ್ಳುವಂತಹ ಒಂದು ಅವಕಾಶ ಇಲ್ಲಿದೆ. ಇದು ಒಂದು ಒಳ್ಳೆ, ನಮ್ಗೆ ಅನೇಕ ರೋಗಗಳಿಗೆ ನಮ್ಮ ಒಬೇಸಿಟಿನೇ ಕಾರಣ ಆಗಿರುತ್ತೆ. ಅದಕ್ಕೆ ಇಲ್ಲಿ ವೇಟ್ ರಿಡಕ್ಷನ್ ಮಾಡಿಕೊಳ್ಳುವಂತ ಅವಕಾಶ ನಮ್ಗೆ ಇಲ್ಲಿ ಸಿಗುತ್ತೆ. ಇನ್ನೊಂದು, ನಾನು ಈ ಆಸ್ಪತ್ರೆಯ ವಿಶೇಷತೆ ಹೇಳ್ಬೇಕು ಅಂದ್ರೆ, ಈ ನೆಕ್ ಪೇನು, ಬ್ಯಾಕ್ ಪೇನು, ಹಿಂಗ ಸಾಕಷ್ಟು ಇತ್ತೀಚಿನ ದಿನದೊಳಗ ನಾವು ಮಾಡುವಂತ ಉದ್ಯೋಗ, ನಮ್ಮ ಜೀವನ ಶೈಲಿಯಿಂದ ಏನು ನಾವು ಸಮಸ್ಯೆಗಳನ್ನ ಎದುರಿಸ್ತೀವಿ, ಅಂತಹ ಈ ಬಾಡಿ ಪೇನ್ಗಳಿಗೆ ವಿಶೇಷವಾದ ಚಿಕಿತ್ಸೆಯನ್ನ ಇಲ್ಲಿ ಕೊಡಲಾಗುತ್ತೆ. ಅದರಿಂದನೂ ಕೂಡ ಸಾಕಷ್ಟು ಅನುಕೂಲತೆ ಇಲ್ಲಿದೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಾಗೇನೆ ಆಹಾರ ಪದ್ಧತಿ ಒಳಗೆ ಸಾಕಷ್ಟು ಬದಲಾವಣೆಯನ್ನು ಮಾಡ್ತಾರೆ. ನಮ್ಗೆ ಎಷ್ಟು ಆಯಿಲ್ನ ಉಪಯೋಗ ಮಾಡ್ತೀವಿ ನಾವು, ಅದರ ಅವಶ್ಯಕತೆನೇ ಇರೋದಿಲ್ಲ. ಬಹುಶಃ ನಾವು ಫ್ರೂಟ್ಸ್ ಹೆಚ್ಚು ಯೂಸ್ ಮಾಡೋದಿಲ್ಲ, ವೆಜಿಟೇಬಲ್ಸ್ ಯೂಸ್ ಮಾಡೋದಿಲ್ಲ. ನಮ್ಮ ಒಂದು ಜೀವನ ಶೈಲಿನೇ, ಆಹಾರ ಪದ್ಧತಿನೇ ಬೇರೆ ಇರುತ್ತೆ. ಇಲ್ಲಿ ಬಂದ ಮೇಲೆ ಖಂಡಿತವಾಗಿಯೂ ಕೂಡ ನಮಗೊಂದು ಹೊಸ ಜೀವನ ವಿಧಾನ, ಆಹಾರ ಕ್ರಮ, ಜೀವನ ಶೈಲಿ, ನಮ್ಮ ಆಲೋಚನಾ ಸರಣಿ ಎಲ್ಲವೂ ಕೂಡ ಇಲ್ಲಿ ಬದಲಾಗಿ ನಮ್ಮ ಆರೋಗ್ಯ ಸುಧಾರಣೆ ಆಗೋದ್ರಲ್ಲಿ ಯಾವ ಸಂಶಯನೂ ಇಲ್ಲ. ನಾನು ಕೊನೆಯದಾಗಿ ಹೇಳೋದಾದ್ರೆ, ನನಗೆ ಯಾರೇ ಫೋನ್ ಮಾಡ್ಲಿಕ್ಕೆ ಕೂಡ ಇವಾಗ ನಂದು ಏನಂದ್ರೆ, ನಾನು ನಿರ್ಧಾರ ಮಾಡಿದ್ದೀನಿ, ನಾನು ವರ್ಷಕ್ಕೆ 1 ಸಾರಿ ಅಥವಾ 2 ಸಾರಿ ಖಂಡಿತವಾಗಿನೂ ಕೂಡ ಈ ಆಸ್ಪತ್ರೆಗೆ ಬರಲೇಬೇಕು. ಈಗಾಗಲೇ ಸಾಕಷ್ಟು ಇದನ್ನ ನಾನು ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಂತ ಹೇಳಿ. ಸುಮಾರು ನನಗೆ 66 ವರ್ಷ. ಈಗ ಎಷ್ಟು ಸುದೀರ್ಘಾವಧಿಯವರೆಗೆ ನಾನು ಇಂಥ ಅವಕಾಶದಿಂದ ವಂಚಿತನಾದೆ ಅಂತ ಹೇಳಿ ನನಗನ್ಸುತ್ತೆ. ಆ ಕಾರಣಕ್ಕಾಗಿ ನನ್ನ ಗೆಳೆಯರಿಗೆ, ಬಂಧುಗಳಿಗೆ, ನನ್ನ
ನನಗೆ ಪರಿಚಿತ ಆಗತಕ್ಕಂಥವರಿಗೆ ಎಲ್ರಿಗೂ ಕೂಡ ನಾನು ಕುಟುಂಬ ಸಮೇತ ಈ ಆಸ್ಪತ್ರೆಗೆ ಬಂದು ತಮ್ಮ ಆರೋಗ್ಯವನ್ನು ಸುಧಾರಣೆ ಮಾಡ್ಕೊಳ್ಬೇಕು. ಆ ದಿಸೆಯಲ್ಲಿ ಇದು ಅತ್ಯಂತ ಒಂದು ಒಳ್ಳೆಯ ಒಂದು ಆರೋಗ್ಯ ಕೇಂದ್ರವಾಗಿ ಇಲ್ಲಿ ಕಾರ್ಯನಿರ್ವಹಿಸುತ್ತೆ. ಅದಕ್ಕೆ ನಾನು ಇಲ್ಲಿನ ವೈದ್ಯರುಗಳಿಗೆ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರಿಗೆ ವಿಶೇಷವಾಗಿ ಹಾರ್ದಿಕ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ.